ಏನು ಹೆಸರು? ಜ್ವರನಾ? ನೀವು ಯಾವುದು? ಶಿಲ್ವಾ? ಯಾವ ಊರು? ಸಂಜೆಗಡ್ಡೆ. ಏನಾಯಿತು? ಮದ್ದೆಲ್ಲ ಬರ್ತಾ ಇದ್ದಾರಾ? सीमेंट फैक्ट्री में उत्तर प्रदेश कौन सा गांव? लखनऊ। लखनऊ। क्या प्रॉब्लम हुआ? ब्लड कम हुआ? कितना है अभी? ಮತ್ತು ಈ ಒಂದು ಮದರ್ ಚೈಲ್ಡ್ ನಾವು ಭೇಟಿ ಕೊಟ್ಟು ಜಿಲ್ಲಾ ಮಟ್ಟದ ಒಂದು ರಿವ್ಯೂ ಮೀಟಿಂಗ್ ನಾವಿವತ್ತು ಮಾಡಿದ್ದೇವೆ. ಇದರಲ್ಲಿ ಬಹುಶಃ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ DSO ಮತ್ತು ತಾಲೂಕು ಲೆವೆಲ್ ಆಫೀಸರ್ಸ್ ಮತ್ತು ಪ್ರೋಗ್ರಾಮ್ ಆಫೀಸರ್ಸ್ ಜೊತೆಯಲ್ಲಿ ಬಹುಶಃ ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊಲ್ತಿ ಅವರು ಮತ್ತು ನಮ್ಮ ಎಲ್ಲ ಇಲ್ಲಿಯ ಕರಾವಳಿ ಅಧ್ಯಕ್ಷರಾದ ಕಪ್ಪೂರ್ ಅವರು, ಗ್ಯಾರಂಟಿ ಅಧ್ಯಕ್ಷರಾದ ರಮೇಶ್ ಅವರು, ದಿನಕರ್ ಅವರು, ಪ್ರಸಾದ್ ಇವರೆಲ್ಲ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅಶೋಕ್ ಅವರೆಲ್ಲ ಶಾಸಕರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ ಈ ಮೀಟಿಂಗ್ ಬಗ್ಗೆ. ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯ ನೂತನವಾಗಿ ಕಟ್ಟಿರುವಂಥ ಆ ಒಂದು ನಮ್ಮ ಅಜರ್ಕಾಡು 250 ಬೆಡ್ ಹಾಸ್ಪಿಟಲ್ಗೆ ಸಂಬಂಧಪಟ್ಟಾಗೆ ಇವತ್ತು ಅದಕ್ಕೆ HR ಮಾನವ ಸಂಪನ್ಮೂಲ HR ಮತ್ತು ಎಕ್ವಿಪ್ಮೆಂಟ್ಗೆ ಸುಮಾರು 28 ಕೋಟಿ ರೂಪಾಯಿಗೆ ಪ್ರಪೋಸಲ್ ಸರ್ಕಾರಕ್ಕೆ ಹೋಗಿದೆ. ಇದರ ಬಗ್ಗೆ ನಾವು ಈಗಾಗಲೇ ಫೈನಾನ್ಸ್ ಕೂಡ ನಾವು ಮಾತಾಡಿದ್ದೇವೆ. ಎರಡನೇದು, ಈ ಆಸ್ಪತ್ರೆ ಏನು ಸಮಸ್ಯೆ ಇದೆ, ಇಲ್ಲಿಗ ಪೇಷಂಟ್ ನೋಡೋಕ್ಕೆ ಅಧಿಕಾರಿ ಇದ್ದಾರೆ, ಮಾಡ್ಬೋದು. ಮತ್ತು ಇದು ಇಲ್ಲಿ ಸಮಸ್ಯೆ ಆದ ಕಾರಣ ಇದಕ್ಕೊಂದು ಹೇಗೆ ಪರಿಹಾರ ಕಾಣುವುದು ನಾವು ಚರ್ಚೆ ಮಾಡಲಿಕ್ಕೆ ನಾವಿವತ್ತು ಸಮಯ ನಿಗದಿಪಡಿಸಿದ್ದೇವೆ. ಅದಕ್ಕಾಗಿ ಇದೇ 16ನೇ ತಾರೀಕಿನಂದು ಉಡುಪಿ ಜಿಲ್ಲೆಯ ಆರೋಗ್ಯ ಸಂಬಂಧಪಟ್ಟಾಗೆ ಅದು ಅಜರ್ಕಾಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, MCH ಹಾಸ್ಪಿಟಲ್, ಇನ್ನೇ ಮತ್ತು ಇನ್ನಿತರ ಕೆಲವು ಜಿಲ್ಲೆಯ ಆಸ್ಪತ್ರೆ ಬೈದೂರಲ್ಲಿ ಇವತ್ತು ನನಗೊಂದು ತಾಲೂಕು ಆಸ್ಪತ್ರೆ ಮಾಡಬೇಕಂತಲೂ ಕೂಡ ಇಚ್ಛೆ ಇದಕ್ಕೆ ಭಾಳಷ್ಟು ದೂರ ಇದೆ. ಇದಕ್ಕೆ ಸಂಬಂಧಪಟ್ಟ ಇದೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳು, ಅದು ನಮ್ಮ ಇಲಾಖೆ ಅಧಿಕಾರಿಗಳು, ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ನಮ್ಮ ಉಡುಪಿ ಜಿಲ್ಲೆಯ ಮುಖಂಡಗಳ ಸಭೆ ನಾವಲ್ಲಿ ಕರೆದು ಅದಕ್ಕೆ ಒಂದು ಅಂತಿಮವಾದ ಒಂದು ಪ್ರಶ್ನೆ ಕೊಡ್ತೇವೆ. ಸರ್, ಈಗ ಇಲ್ಲಿ ಸಿಬ್ಬಂದಿ ಕೊರತೆ, ವೈದ್ಯರ ಕೊರತೆ ಮತ್ತು ವೈದ್ಯರ ಭಿನ್ನಾಭಿಪ್ರಾಯ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಆ ಕಡೆ ಅಜರ್ಕಾಡಿಗೆ ಶಿಫ್ಟ್ ಮಾಡುವ ನಿಕಟಿಗೆ ಪ್ರಸ್ತಾಪ ಆಗಿತ್ತು. ಇದಕ್ಕೆ ಪರಿಹಾರ ಏನು ಸರ್? ಮತ್ತು ಯಾವಾಗ ಆಗೋದು? ವೈದ್ಯರ ಕೊರತೆ ಇಲ್ಲ, ಬೇಕಾದಷ್ಟು ವೈದ್ಯರು ಎಲ್ಲ ಕಡೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿದ್ದಾರೆ, ಜಿಲ್ಲೆ ಆಸ್ಪತ್ರೆ ಇದ್ದಾರೆ, ಈ ಆಸ್ಪತ್ರೆಯಲ್ಲಿ ಕೂಡ ಇದೆ. ಪೇಷಂಟ್ ಕೂಡ ಬಹುತೇಕ 70 to 80% ಪೇಷಂಟ್ ಕೂಡ ಇವತ್ತು ಇದ್ದಾರೆ. ಬಂದವರಿಗೆ ಉತ್ತಮವಾದ ಚಿಕಿತ್ಸೆ ಕೂಡ ಇದೆ. ಅದಲ್ಲದೆ ನಮ್ಮ ಸೈಕಾಟ್ರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ರಸ್ತೆಯಲ್ಲಿ ಯಾರಿಗಿಲ್ಲದವರು ಮಾನಸಿಕ ತಿರುಗಾಡ್ತಿದ್ದಾರೆ, ಅವರನ್ನು ತಂದು ಇಲ್ಲಿ ಬಹುಶಃ ಅವರು ಆರೈಕೆ ಮಾಡಿ ಮತ್ತು ಮನೆಗೆ ಎಷ್ಟು 38 ಡಾಕ್ಟರ್ ವಾಸುದೇವರು ಅವರು ಬಹುಶಃ ಇದಾಗಿದ್ದಾರೆ, ಸೈಕಾಟ್ರಿಕ್ ಡಾಕ್ಟರ್. ಅವರು ಎಲ್ಲ ಬಹುಶಃ ಮನೆಗೆ ಮುಟ್ಟಿಸಿದ ಕೆಲಸ ಕೂಡ ಇವತ್ತಾಗಿದೆ. ಇದು ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇಲ್ಲ. ಆದ ಕಾರಣ ಸರ್ಕಾರಿ ಕ್ಷೇತ್ರದಲ್ಲಿರುವಂಥ ಆರೋಗ್ಯ ಆಸ್ಪತ್ರೆ ಮತ್ತು ವ್ಯವಸ್ಥೆಗಳು ಇವತ್ತು ಉಡುಪಿಯಲ್ಲಿ ಅತ್ಯುತ್ತಮವಾಗಿ ಇವತ್ತಿದೆ. ಡಾಕ್ಟರ್ ಕೂಡ ಇವತ್ತು ಚೆನ್ನಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವರು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದು ನಾವು ಆರೋಗ್ಯ ಇಲಾಖೆ ಸರ್ಕಾರ ಮುಖಾಂತರ ಮಾಡ್ತೇವೆ. ಸರ್, ತಾಯಿ ಮಕ್ಕಳ ಆಸ್ಪತ್ರೆ ಯಾಕಂತ ಹೇಳಿದರೆ ಅಲ್ಲಿ ಈಗ ನಮ್ಮ ಓಲ್ಡ್ ಆಸ್ಪತ್ರೆ ಇದೆ, ಪಕ್ಕದಲ್ಲಿ ಹೊಸ ಆಸ್ಪತ್ರೆ ಇವತ್ತು ಆಗಿದೆ. ಇವತ್ತು ಹತ್ತಿರದಲ್ಲೇ MCH ಆಸ್ಪತ್ರೆ ಇದ್ದರೆ ಪೇಷಂಟ್ಗಳಿಗೆ, ಇನ್ನಿತರ ವ್ಯವಸ್ಥೆಗಳಿಗೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಎಲ್ಲರಿಗೆ ಮತ್ತು ವೈದ್ಯಕೀಯ ಇದಕ್ಕೆಲ್ಲ ಕೂಡ ಪ್ರಯೋಜನ ಆಗ್ತದೆ. ಆ ಒಂದು ಆಲೋಚನೆ ಇದೆ. ಅದಕ್ಕೆ ಒಟ್ಟಾರೆಯಾಗಿ ಅಲ್ಲಿ ಅದನ್ನು ಹಿಂದಿದ್ದ ಆಸ್ಪತ್ರೆ ಹೊಸದಾಗಿ ಕಟ್ಟುವಾಗ ಹಿಂದಿನ ಆಸ್ಪತ್ರೆಯನ್ನು ಯಾವ ರೀತಿ ಮಾಡ್ಬೋದು, ಇದನ್ನು ಯಾವ ರೀತಿ ತರ್ಬೋದು ಅಂತೇಳಿ ಆಲೋಚನೆ ಮಾಡಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ಕಟ್ಟಡ ದುರಸ್ತಿ ಆಗೋದಿಲ್ಲ, ಅದು ಟೆಕ್ನಿಕಲಿ ತುಂಬ ಪ್ರಾಬ್ಲಮ್ ಇದೆ ಅಂತ ಅದಕ್ಕೇನಾದರೂ ಏನು ರೀಬಿಲ್ಡ್ ಮಾಡೋ ಆ ಥರ ಏನಾದರೂ ಪ್ಲ್ಯಾನ್ ಇದೆ ಶಿಫ್ಟ್ ಮಾಡೋದು ಚರ್ಚೆ ಮಾಡಬೇಕು. ನಾವು ಕ್ರೀಡಾ ಕ್ಷೇತ್ರಗಳನ್ನು ಎಲ್ಲರ ಪರವಾಗಿ ನಾನು ವಿಶೇಷ ಅಭಿನಂದಿಸ್ತೇನೆ, ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಬಹುಶಃ ಅತ್ಯಂತ ಸದುದ್ದೇಶದಿಂದ ಒಂದು ಮಾದರಿ ಆಸ್ಪತ್ರೆ ನಮಗೆ ಅವರು ಕಟ್ಟಿ ಕೊಟ್ಟಿದ್ದಾರೆ. ಕೆಲವು ಕಾರಣಗಳಿಂದ ಆ ಒಂದು ಸಂದರ್ಭದಲ್ಲಿ ಅದು ಸಮರ್ಪಕವಾಗಿ ನಮಗೆ ನಿಭಾಯಿಸುವಂಥ ಪರಿಸ್ಥಿತಿಯಲ್ಲಿ ಇದೆ. ಯಾಕೆಂತ ಹೇಳಿದರೆ ಇವೆಲ್ಲ ಕೂಡ ಫಾರಿನ್ ಟೆಕ್ನಾಲಜಿ ಇವತ್ತು ಟೆಕ್ನಿಕಲ್ ಇವತ್ತು ಎಕ್ವಿಪ್ಮೆಂಟ್ಗಳು ಅದೊಂದು ರಿಪೇರಿ ಮಾಡಲಿಕ್ಕೆ ನಮ್ಮಲ್ಲಿ ಇಲ್ಲಿ ಜನ ಸಿಕ್ಕುವುದಿಲ್ಲ. ಮತ್ತು ಸೆಂಟ್ರಲೈಸ್ AC ಸೆಂಟ್ರಲೈಸ್ 10 ಪೇಷಂಟ್ 100 ಪೇಷಂಟ್ ಬಂದರೂ ಕೂಡ ಇವತ್ತು ಎಲ್ಲ SN ಆಗಬೇಕು. 10 ಪೇಷಂಟ್ ಬಂದರೂ